ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವರ್ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ನ 4ನೇ ದಿನ ಇದಾಗಿರ್ತದೆ. ಸೊ ಈ ಒಂದು ಟೆಸ್ಟ್ನಲ್ಲಿ ಏನೈತಿ ಸೆಟ್ ಥಿಯರಿ ಮೇಲೆ ಸಮ್ ಕ್ವಶನ್ಗಳನ್ನ ನಾವು PDF ರೂಪದಲ್ಲಿ ಏನೈತಿ ಗ್ರೂಪ್ನಲ್ಲಿ ಈಗಾಗಲೇ ಹಾಕಲಾಗಿತ್ತು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ಮಾತ್ರ ಏನೈತಿ ಈ PDF ನಿಮ್ಗೆ ದೊರೆತವು. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ ಆಗಿ ನೋಡ್ಬೋದು ಯಾವ ರೀತಿ ಮೆಂಬರ್ಶಿಪ್ಪನ್ನು ಪಡೆಯೋದಂತ, ಅಥವಾ ಮೆಸೇಜ್ ಮಾಡಿನೂ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಗೆ ಹೋಗಿ ನೀವು ಮೆಸೇಜ್ ಮಾಡಿ ಕೂಡ ಕೇಳ್ಬೋದಾಗಿರ್ತದೆ. ಸೊ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್, ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಸೆಟ್ ಒಳಗೆ ಸೊ ಎಲ್ಲ ಸೆಟ್ಗಳ ಸಬ್ಸೆಟ್ ಯಾವುದಾಗಿರ್ತದ ಅಂತ ಇಲ್ಲಿ ಕೇಳಿದಾರು. ಸೊ ಎಲ್ಲ ಸೆಟ್ಗಳ ಸಬ್ಸೆಟ್ ನಲ್ ಸೆಟ್ ಆಗಿರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಯಾವುದೇ ಒಂದು ಸೆಟ್ಟನ್ನು ತೋರಿ, ಸೆಟ್ ಎ ಈಕ್ವಲ್ ಟು 1 2 3 ಅಂತ ತೊಂದಾಗ ಸೊ ಈ ಥರ ಸಬ್ಸೆಟ್ ಏನಾಗ್ತದೆ, ನಲ್ ಸೆಟ್ 1 2 3, ಅದೇ ರೀತಿ 1 2 2 3 ಮತ್ತು 3 1, ಹಾಗೆ ಇಟ್ ಸೆಲ್ಫ್ ಇದ್ದಿದ್ದು ಕೂಡ ಅಂದ್ರೆ ಸೇಮ್ ಸೆಟ್ ಕೂಡ ಏನೈತಿ ಇಲ್ಲಿ ಸಬ್ಸೆಟ್ ಆಗಿರ್ತದೆ. ಸೊ ಇಲ್ಲಿ ಟೋಟಲ 1 2 3 4 5 6 7 8. ಸೊ ಇದಕ್ಕೆ ಎ ಸೆಟ್ಗೆ ಟೋಟಲ 8 ಇಲ್ಲಿ ಸಬ್ಸೆಟ್ ಬರ್ತಾವೆ. ನೆಕ್ಸ್ಟ್ ಕ್ವಶನ್, ಇಫ್ ಎ ಈಕ್ವಲ್ ಟು 1 2 3 ಹೌ ಮೆನಿ ಸಬ್ಸೆಟ್ ಡಸ್ ಎ ಹ್ಯಾವ್ ಅಂದರು. ಸೊ ಇಲ್ಲಿ ಮೇಲ್ಗಡೆ ಹೇಳಿದ ಹಾಗೆ ಏನೈತಿ ಎ ಅನ್ನೋದು ಒಂದು ಸೆಟ್ 1 2 3 ಅಂತ ಇಲ್ಲಿ ತೊಗೊಂಡಾಗ ಈ ಥರ ಸಬ್ಸೆಟ್ ಟೋಟಲ್ ಆಗಿ 8 ಅಂತ ಬರ್ತಾವೆ. ಸೊ 8 ಯಾವ ರೀತಿ ಬರ್ತಾವೆ ಅಂದ್ರೆ, ಇಲ್ಲಿ ಸೆಟ್ ಎ ಅದ, ಇಲ್ಲಿ 2n ಆಗುತ್ತೆ. ಸೊ ಇಲ್ಲಿ n ಅನ್ನೋದೇನೈತಿ ನಂಬರ್ ಆಫ್ ಎಲಿಮೆಂಟ್ಸ್ ಆಗುತ್ತೆ. ಸೊ n ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದಾವೆ ನೋಡ್ಬೋದು. ಇಲ್ಲಿ 1 2 3. ಸೊ ಇಲ್ಲಿ ಟೋಟಲ 3 ಎಲಿಮೆಂಟ್ಸ್ ಇದಾವೆ, ಹಾಗಾಗಿ 2/3 ಆಗುತ್ತೆ. ಸೊ 2/3 ಅಂದರೆ 3 ಸಲ ಇಲ್ಲಿ ಇಂಟು ಮಾಡಿದಾಗ ನಮ್ಗೆ 8 ಅಂತ ಆನ್ಸರ್ ಬರ್ತದೆ. ಸೊ ಅದೇ ರೀತಿ ನೀವು ಬಿ ಸೆಟನ್ನು ತೊಂದಾಗ ಎ ಬಿ ಸಿ ಡಿ, ಸೊ ಈ ರೀತಿ ತೊಂದಾಗ 2/4 ಆಗುತ್ತೆ. ಸೊ 2/4 ಮಾಡಿದಾಗ ಇಲ್ಲಿ 16 ಅಂತ ಇಲ್ಲಿ ಬರ್ತದೆ. ಸೊ ಈ ರೀತಿ ನಾವು ಸಬ್ಸೆಟ್ಟನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಕ್ವಶನ್, ಎ ಸೆಟ್ ವಿಚ್ ಕಂಟೇನ್ಸ್ ಆಲ್ ಎಲಿಮೆಂಟ್ಸ್ ಅಂಡರ್ ಕನ್ಸಿಡರೇಷನ್ ಈಸ್ ಕಾಲ್ಡ್ ಅಂದರು. ಸೊ ಇಲ್ಲಿ ಸೆಟ್ ಆಲ್ ಎಲಿಮೆಂಟ್ಸ ಅದರಲ್ಲಿ ಕನ್ಸಿಡರ್ ಆಗಿರಬೇಕು. ಸೊ ಅಂಥ ಸೆಟ್ಗೆ ಇಲ್ಲಿ ಏನಂತ ಕರೀತಾರೆ ಅಂದ್ರೆ ಯೂನಿವರ್ಸಲ್ ಸೆಟ್ ಅಂತ ಇಲ್ಲಿ ಕರೀತಾರೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಯೂನಿವರ್ಸಲ್ ಸೆಟ್ ಏನೈತಿ ಯಾವ ರೀತಿ ಇರ್ತದೆ ಅಂದ್ರೆ, ಇಲ್ಲಿ ಸೆಟ್ ಎ ಅನ್ನೋದು 1 3 5 ಅಂತ ತೋರಿ, ಸೆಟ್ ಬಿ ಅನ್ನೋದು 2 4 6 ಅಂತ ತೋರಿ. ಸೊ ಇಲ್ಲಿ ಯೂನಿವರ್ಸಲ್ ಸೆಟ್ ಏನಾಗ್ತದೆ, ಸೊ ಇವೆರಡು ಎಲಿಮೆಂಟ್ಗಳ ಈ ಯೂನಿವರ್ಸಲ್ ಸೆಟ್ ಒಳಗೆ ಕನ್ಸಿಡರ್ ಆಗಿರಬೇಕು. ಸೊ ಅಂದಾಗ ಇಲ್ಲಿ 1 2 3 4 5 6 7 8 9 ತಕ್ಕ ತೋರಿ ನಡೀತದೆ. ಸೊ ಅವಾಗ ಏನಾಗ್ತದೆ ಯೂನಿವರ್ಸಲ್ ಸೆಟ್ ಆಗ್ತದೆ. ಸೊ ಆಲ್ ಎಲಿಮೆಂಟ್ಸ್ ಅಂಡರ್ ದ ಕನ್ಸಿಡರೇಷನ್ ದ ಕಾಲ್ಡ್ ಆಸ್ ಯೂನಿವರ್ಸಲ್ ಸೆಟ್. ನೆಕ್ಸ್ಟ್ ಕ್ವಶನ್, ದ ಇಂಟರ್ಸೆಕ್ಷನ್ ಆಫ್ ಅ ಸೆಟ್ ವಿತ್ ಎಂಟಿ ಸೆಟ್. ಸೊ ಇಲ್ಲಿ ಒಂದು ಸೆಟ್ ಎ ಅಂತ ತೋರಿ, ಸೊ ಅದನ್ನು ಇಂಟರ್ಸೆಕ್ಷನ್ ವಿತ್ ಎಂಟಿ ಸೆಟ್. ಸೊ ಇಲ್ಲಿ ಅವಾಗ ಏನು ಬರ್ತದೆ ಅಂದರೆ ಇಲ್ಲಿ ಎಂಟಿ ಸೆಟ್ಟನ್ನು ಬರ್ತದೆ. ಸೊ ಯಾವುದೇ ಒಂದು ಸೆಟ್ಗೆ ಇಂಟರ್ಸೆಕ್ಷನ್ ವಿತ್ ಎಂಟಿ ಸೆಟ್ ಮಾಡಿದಾಗ ಅದು ಎಂಟಿ ಸೆಟ್ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಅದೇ ಯಾವುದೇ ಒಂದು ಸೆಟ್ಗೆ ಯೂನಿಯನ್ ಮಾಡಿದಾಗ ನಾವು ಯೂನಿಯನ್ ವಿತ್ ಎಂಟಿ ಸೆಟ್ ಮಾಡಿದಾಗ ಏನು ಬರ್ತದೆ ಸೇಮ್ ಸೆಟ್ ಇಲ್ಲಿ ನಮಗೆ ಬರ್ತದೆ. ಸೊ ಇಂಟರ್ಸೆಕ್ಷನ್ ಅಂದರೆ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇಲ್ಲಿ ಎದಾಗ
1 2 3 ಎಲಿಮೆಂಟ್ ತೋರಿ. ಇಲ್ಲಿ ಬಿದಾಗ 2 4 6 ಅಂತ ತೋರಿ. ಸೊ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂದಾಗ ಸೇಮ್ ಎಲಿಮೆಂಟ್ ಮಾತ್ರ ಇಲ್ಲಿ ಬರಿಬೇಕಾಗ್ತದೆ. ಸೇಮ್ ಎಲಿಮೆಂಟ್ ಯಾವುದವು ಇಲ್ಲಿ 2 ಮಾತ್ರ ಇಲ್ಲಿ ಸೇಮ್ ಅದಾವು. ಸೊ ಉಳಿದಿದ್ದು ಯಾವುವು ಬರೆಯುವಂತಿಲ್ಲ. ನೆಕ್ಸ್ಟ್ ಎ ಯೂನಿಯನ್ ಬಿ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ 1 2 3 4 6 ಆಗುತ್ತೆ. ಅಂದ್ರೆ ಎ ಮತ್ತು ಬಿ ಎರಡೂ ಸೆಟ್ ಒಳಗಿನ ಎಲಿಮೆಂಟ್ಗಳು ಅಷ್ಟು ಇಲ್ಲಿ ಕನ್ಸಿಡರ್ ಮಾಡಬೇಕಾಗ್ತದೆ. ಅದ ಎ ಯೂನಿಯನ್ ಬಿ ಆಗುತ್ತೆ. ಮತ್ತು ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಸೇಮ್ ಎಲಿಮೆಂಟ್ಸ್ ಮಾತ್ರ ಇಲ್ಲಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾರ್ಡಿನಾಲಿಟಿ ಆಫ್ ಅ ಪವರ್ ಸೆಟ್ ಆಫ್ ಎ ಈಕ್ವಲ್ ಟು ಎಕ್ಸ್ ವೈ ಅದ. ಸೊ ಕಾರ್ಡಿನಾಲಿಟಿಯನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇದಕ್ಕೂ ಕೂಡ 2n ಆಗುತ್ತೆ. ಸೊ ಪವರ್ ಸೆಟ್ ದ ಕಾರ್ಡಿನಾಲಿಟಿ ಇಲ್ಲಿ 2, ಇಲ್ಲಿ ಎಷ್ಟು ಎಲಿಮೆಂಟ್ ಅದಾವು 2 ಎಲಿಮೆಂಟ್ ಅದಾವು. ಸೊ ಹಾಗಾಗಿ 2 ಅಂದರೆ ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಟೋ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫೈನೈಟ್ ಸೆಟ್ ಅಂದರು. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವ ಸೆಟ್ ಒಳಗೆ ಯಾವುದು ಫೈನೈಟ್ ಸೆಟ್ ಆಗಿತ್ತು ಅಂತ ಕೇಳಿದರು. ಸೊ ಸೆಟ್ ಅಪ್ ಇಂಟೀಜರ್. ಸೊ ಇಲ್ಲಿ ಸೆಟ್ ಅಪ್ ಇಂಟೀಜರ್ ಸೊ ಎಷ್ಟು ಅದಾವ ಅನ್ನೋದು ನಾವು ಫೈನೈಟ್ ಆಗಿ ಅಂದರೆ ಕೌಂಟೇಬಲ್ ಅಲ್ಲ ಇದೆ. ಸೊ ಹಾಗಾಗಿ ಇದು ಆಗೋದಿಲ್ಲ. ಸೆಟ್ ಅಪ್ ಇವನ್ ನಂಬರ್. ಸೊ ಇವನ್ ನಂಬರ್ ಕೂಡ ಕೌಂಟೇಬಲ್ ಅಲ್ಲ. ಸೊ ಸೆಟ್ ಅಪ್ ಮಂತ್ಸ್ ಇನ್ ಇಯರ್. ಸೊ ಇದು ಕೌಂಟೇಬಲ್. ಎಷ್ಟಂದ್ರೆ ಇಲ್ಲಿ 12 ಮಂತ್ಸ್ ಇರ್ತಾವೆ ಇಯರ್ ಒಳಗೆ. ಸೊ ಹಾಗಾಗಿ ಇಲ್ಲಿ ಫೈನೈಟ್ ಸೆಟ್ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಫೈನೈಟ್ ಸೆಟ್ ಆಗುತ್ತೆ. ಸೊ ಯಾವ ಒಂದು ಸೆಟ್ಟನ್ನು ನಾವು ಇಲ್ಲಿ ಕೌಂಟೇಬಲನ್ನು ಮಾಡ್ಬೋದು ಎಲಿಮೆಂಟ್ಸ್ಗಳನ್ನ. ಸೊ ಅದಕ್ಕೆ ಇಲ್ಲಿ ನಾವು ಫೈನೈಟ್ ಸೆಟ್ ಅಂತಾರು. ಸೊ ಇನ್ ಫೈನೈಟ್ ಅಂದ್ರೆ ಈ ಥರ ಅಪೋಸಿಟ್. ಸೊ ಅನ್ಕೌಂಟೇಬಲ್ ಎಲಿಮೆಂಟ್ಸ್ ಇರಬೇಕು ಅಥವಾ ನೋನ್ ಲಿಮಿಟ್ ಎಲಿಮೆಂಟ್ಸ್ ಇದ್ರೆ ಅದನ್ನು ನಾವು ಇನ್ ಫೈನೈಟ್ ಸೆಟ್ ಅಂತ ಇಲ್ಲಿ ಕರಿಬೋದು. ನೆಕ್ಸ್ಟ್ ಕ್ವಶನ್, 2 ಸೆಟ್ಸ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಇಫ್. ಸೊ ಇಲ್ಲಿ ಎ ಸೆಟ್ಟ ಮತ್ತು ಬಿ ಸೆಟ್ಟ ಎರಡು ಈಕ್ವಲ್ ಇರ್ತಾವೆ. ಯಾವಾಗಂದ್ರೆ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಈಕ್ವಲ್ ಇರಬೇಕು ಮತ್ತು ಸಬ್ಸೆಟ್ ಇರಬೇಕು. ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಅಂದರೆ ಇಲ್ಲಿ ಎರಡು ಸೆಟ್ಗಳ ಒಂದಕ್ಕೊಂದು ಇಲ್ಲಿ ಈಕ್ವಲ್ ಇದ್ದಾಗ ಏನಾಗುತ್ತೆ ಇಲ್ಲಿ ಎ ಮತ್ತು ಬಿ ಎರಡೂ ಈಕ್ವಲ್ ಆಗಿರ್ತವೆ. ಸೊ ಇಲ್ಲಿ ಎ ಸಬ್ಸೆಟ್ ಆಫ್ ಬಿ ಇರಬೇಕು ಮತ್ತು ಬಿ ಸಬ್ಸೆಟ್ ಆಫ್ ಎ ಇದ್ದಾಗ ಮಾತ್ರ ಇಲ್ಲಿ ಈಕ್ವಲ ಇರ್ತಾವೆ ಎರಡು ಸೆಟ್ಟ. ನೆಕ್ಸ್ಟ್ ಕ್ವಶನ್, ಇಫ್ ಎ ಈಕ್ವಲ್ ಟು 1 3 5 ಬಿ ಈಕ್ವಲ್ ಟು 2 4 6 ದೆನ್ ಎ ಇಂಟರ್ಸೆಕ್ಷನ್ ಬಿ ಅದ. ಸೊ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಅಂದ್ರೆ ಸೇಮ್ ಎಲಿಮೆಂಟ್ಸ. ಸೊ ಇಲ್ಲಿ ಏನಾಗುತ್ತೆ ಸೇಮ್ ಎಲಿಮೆಂಟ್ಸ. ಇಲ್ಲಿ ನೋಡ್ರಿ ಇಲ್ಲಿ 1 ಅದ, ಇಲ್ಲಿ 1 ಇಲ್ಲ, 3 ಅದ, ಇಲ್ಲೂ 3 ಇಲ್ಲ, ಇಲ್ಲಿ 5 ಅದ, ಇಲ್ಲಿ 6 ಅದ. ಸೊ ಹಾಗಾಗಿ ಯಾವ ಎಲಿಮೆಂಟ್ ಇಲ್ಲ. ಹಾಗಾಗಿ ಇದೊಂದು ಎಂಟಿ ಸೆಟ್ ಅಂತ ಆಗುತ್ತೆ. ಎಂಟಿ ಸೆಟ್ಟರೆ ಅನ್ಬೋದು ಅಥವಾ ನಲ್ ಸೆಟ್ಟರೆ ಅಂತ ನೀವು ಕರಿಬೋದು. ಸೊ ಎಂಟಿ ಸೆಟ್ಟನ್ನು ಈ ರೀತಿ ಬ್ರಾಕೆಟ್ಸ್ ಮುಖಾಂತರ ತೋರಿಸ್ಬೋದು ಅಥವಾ ಈ ಥರನೂ ತೋರಿಸ್ಬೋದು. ನೆಕ್ಸ್ಟ್ ಕ್ವಶನ್, ದ ಯೂನಿಯನ್ ಆಫ್ ಎ ಈಕ್ವಲ್ ಟು 1 2 ಆ್ಯಂಡ್ ಬಿ ಈಕ್ವಲ್ ಟು 2 3. ಸೊ ಇಲ್ಲಿ ಎ ಯೂನಿಯನ್ ಬಿ ಅಂತ ಕೇಳಿದರು. ಸೊ ಎ ಯೂನಿಯನ್ ಬಿ ಅಂತ ಕೇಳಿದಾಗ ಇಲ್ಲಿ ಏನಾಗುತ್ತೆ ಆಲ್ ಎಲಿಮೆಂಟ್ಸ ಇದ್ರೊಳಗೆ ಬಂದಿರಬೇಕು. ಸೊ 1 2 3. ಸೊ ನೋಡ್ರಿ ಎದಾಗ 1 ಮತ್ತು 2 ಅದಾವ. ಸೊ ಇಲ್ಲಿ 1 2 ಅದ. ಸೊ ಬಿದಾಗ 2 ಮತ್ತು 3 ಅದಾವ. ಇಲ್ಲಿ 2 ಮತ್ತು 3 ಅದಾವು. ಸೊ ಇಲ್ಲಿ ಡಬಲ್ ಎಲಿಮೆಂಟ್ಸನ್ನು ಒಂದು ಸಲ ಬರೆದ್ರೆ ಸಾಕು. ಎಲ್ಲಿದ ಯೂನಿಯನ್ದಾಗ ಇದ ಎ ಇಂಟರ್ಸೆಕ್ಷನ್ ಬಿ ಅಂದಾಗ ಇಲ್ಲಿ ಏನಾಗುತ್ತೆ ಸೊ ಸೇಮ್ ಎಲಿಮೆಂಟ್ಸ್ ನೋಡೋದಾದ್ರೆ ಇಲ್ಲಿ ಸೇಮ್ ಎಲಿಮೆಂಟ್ಸ 2 ಮಾತ್ರ ಇಲ್ಲಿ ಅದ. ಸೊ ಇಂಟರ್ಸೆಕ್ಷನ್ 2 ಆಗುತ್ತೆ, ಯೂನಿಯನ್ 1 2 3 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪವರ್ ಆಫ್ ಅ ಸೆಟ್ ವಿತ್ n ಎಲಿಮೆಂಟ್ಸ್ ಹ್ಯಾಸ್ ಅ ಹೌ ಮೆನಿ ಎಲಿಮೆಂಟ್ಸ್. ಸೊ ಪವರ್ ಸೆಟ್ ಇಲ್ಲಿ ಸೆಟ್ n ಎಲಿಮೆಂಟ್ಸ್. ಪವರ್ ಸೆಟ್ ಅನ್ನೋದು ಅದ n ಎಲಿಮೆಂಟ್ಸ್ ಅನ್ನು ಹೊಂದಿದೆ. ಸೊ ಇನ್ನು ಅದರಲ್ಲಿ ಹೌ ಮೆನಿ ಎಲಿಮೆಂಟ್ಸ್. ಸೊ ಅದರಲ್ಲಿ ಎಷ್ಟು ಎಲಿಮೆಂಟ್ಗಳು ಇರ್ತಾವಂತ ಇಲ್ಲಿ ಕೇಳಿದರು. ಸೊ ಆವಾಗ ಇಲ್ಲಿ 2n ಆಗುತ್ತೆ. ಇಲ್ಲಿಯೂ ಪವರ್ ಸೆಟ್ ಒಳಗೆ n ಎಲಿಮೆಂಟ್ಸ್ ಅದಾವಂದ್ರೆ 2n. ಹೌ ಮೆನಿ ಎಲಿಮೆಂಟ್ಸ್ ಅಂದ್ರೆ ಇಲ್ಲಿ 2n ಅನ್ನೋದು ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ.
ನೆಕ್ಸ್ಟ್ ವಾಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್ ಅಂದರು. ಸೊ ಕಾಂಪ್ಲಿಮೆಂಟ್ ಅಂದರೆ ಇಲ್ಲಿ ಮೊದಲಿಗೆ ನಿಮ್ಗೆ ಇದೊಂದು ಯೂನಿವರ್ಸಲ್ ಸೆಟ್ಟ ಇವ. ಸೊ ಇಲ್ಲಿ 1 2 3 4 5 6 7 8 9. ಸೊ ಇವ ಎಲಿಮೆಂಟ್ಸ್ ಅದಾವು. ಸೊ ಎ ಕಾಂಪ್ಲಿಮೆಂಟ್ ಏನಂತ ತಗೊಂಡು ನಾವು 2 4 ಸಾರಿ ಎ ಅನ್ನೋದನ್ನು 2 4 6 8 ಅಂತ ತೋರಿ. ಸೊ ಇಲ್ಲಿ ಎ ಕಾಂಪ್ಲಿಮೆಂಟ್ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಎ ಎಲಿಮೆಂಟನ್ನು ಇಲ್ಲಿ ಯು ಮೈನಸ್ ಎ ಅಂತ ಆಗುತ್ತೆ ಎ ಕಾಂಪ್ಲಿಮೆಂಟ್ ಅಂದಾಗ. ಸೊ ಈ ಎ ಎಲಿಮೆಂಟನ್ನು ಇಲ್ಲಿ ಯೂನಿವರ್ಸಲ್ ಸೆಟ್ನಲ್ಲಿ ಕಳೆದ್ರೆ ಸೊ ಉಳಿದಿದ್ದ ಎಲಿಮೆಂಟನ್ನು ಮಾತ್ರ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಏನು ಉಳಿತದ, ಇಲ್ಲಿ 2 ಅದ, ಇಲ್ಲಿ ಮೊದಲಿಗೆ 1 ಅದ, ಇಲ್ಲಿ ಎದಾಗ 1 ಇಲ್ಲ, ಹಾಗಾಗಿ 1 ಬರೆಯೋದು. ನೆಕ್ಸ್ಟ್ 2 ಅದ, ಸೊ ಇಲ್ಲಿ ಎದಲ್ಲಿ 2 ಅದ, ಹಾಗಾಗಿ ಇದನ್ನು ಬರೆಯೋದಿಲ್ಲ. ನೆಕ್ಸ್ಟ್ 3 5 7 8 9. ಸೊ ಇದೇನಾಗುತ್ತೆ ಎ ಕಾಂಪ್ಲಿಮೆಂಟ್ ಆಗುತ್ತೆ. ಇದೇ ರೀತಿ ಅವ್ರೇನು ಕೇಳಿದರು, ವಾಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಯೂನಿವರ್ಸಲ್ ಸೆಟ್. ಸೊ ಇಲ್ಲಿ ಯೂನಿವರ್ಸಲ್ ಸೆಟ್ ಅದ, ಸೊ ಇದರ ಕಾಂಪ್ಲಿಮೆಂಟ್ ಏನಾಗುತ್ತೆ ಅಂತ ಅವ್ರು ಕೇಳಿದರು. ಸೊ ಇಲ್ಲಿ ಯು ಮೈನಸ್ ಯು ಒನ್ ಆಗುತ್ತೆ. ಸೊ ಯು ಮೈನಸ್ ಯು ಅಂದರೆ ಇಲ್ಲಿ ಯೂನಿವರ್ಸಲ್ ಸೆಟ್ ಅದಾಗಿನು ಯೂನಿವರ್ಸಲ್ ಸೆಟ್ ಆಲ್ ಎಲಿಮೆಂಟ್ಸ್ ಇಲ್ಲಿ ತೆಗೆದಾಗ ಇಲ್ಲಿ ಏನು ಉಳಿತದ ಅಂದರೆ ಇಲ್ಲಿ ನಮ್ಗೆ ನಲ್ ಸೆಟ್ ಉಳಿತದ ಅಥವಾ ಎಂಟಿ ಸೆಟ್ ಉಳಿತದ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಪ್ಪ ಎ ಈಕ್ವಲ್ ಟು 1 2 3 ದೆನ್ ಪಿ ಆಫ್ ಎ ಅಥವಾ ಪವರ್ ಸೆಟ್ ಆಫ್ ಎ ಈಸ್ ಅಂದರು. ಸೊ ಪವರ್ ಸೆಟ್ ಅಂದಾಗ ಇಲ್ಲಿ ಆಲ್ ಸಬ್ಸೆಟ್ ಆಫ್ ಎ ಅನ್ನ ಇಲ್ಲಿ ನಾವು ಕಂಡುಹಿಡಬೇಕಾಗ್ತದೆ. ಸೊ ಇಲ್ಲಿ ಆಲ್ ಸಬ್ಸೆಟ್ ಅಂದ್ರೆ ಇಲ್ಲಿ 1 2 3 ದ ಆಲ್ ಸಬ್ಸೆಟ್ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಎ ಏನಾಗುತ್ತೆ ಆಲ್ ಸಬ್ಸೆಟ್ ಆಗುತ್ತೆ. ಟೋಟಲ 8 ಇಲ್ಲಿ ಸಬ್ಸೆಟ್ ಇಲ್ಲಿ ಬಂದಿರ್ತಾವೆ. 2n ಆಗಿರ್ತದೆ. ಎನ್ ಅಂದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ದ ಡಿಫರೆನ್ಸ್ ಆಫ್ ಅ ಸೆಟ್ಸ್ ಎ ಈಕ್ವಲ್ ಟು 1 2 3 ಆ್ಯಂಡ್ ಬಿ ಈಕ್ವಲ್ ಟು 2 3 4 ಈಸ್ ಎ ಮೈನಸ್ ಬಿ. ಅಂದ್ರೆ ಇಲ್ಲಿ ಎ ಡಿಫರೆನ್ಸ್ ಬಿ ಅಂತ ಬರ್ತದೆ. ಎ ಡಿಫರೆನ್ಸ್ ಬಿ ಅಂದಾಗ ಇಲ್ಲಿ ಎದಲ್ಲಿರುವ ಎಲಿಮೆಂಟನ್ನು ಬಿದಲ್ಲಿ ಎಲಿಮೆಂಟರ್ನಲ್ಲಿ ಕಳೆಯೋದು. ಇಲ್ಲಿ 1 2 3 ಆಗುತ್ತೆ, ಇಲ್ಲಿ ಮೈನಸ್ 2 3 4 ಆಗುತ್ತೆ. ಸೊ ಇಲ್ಲಿ ಬರೆಯುವಾಗ ಏನೈತಿ ಎದಾಗೂ ಎಲಿಮೆಂಟ್ ಮಾತ್ರ ಏನೈತಿ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಎದಲ್ಲಿ 1 ಅದ, ಬಿದಲ್ಲಿ 1 ಇಲ್ಲ, ಹಾಗಾಗಿ ಇಲ್ಲಿ 1 ಅಂತ ಬರ್ತದೆ. ಸೊ ಎದಲ್ಲಿ 2 ಅದ, ಬಿದಲ್ಲಿಯೂ 2 ಅದ, ಸೊ ಹಾಗಾಗಿ ಇದ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಎದಲ್ಲಿ 3 ಅದ, ಬಿದಲ್ಲಿ ಕೂಡ 3 ಅದ, ಸೊ ಇದು ಕೂಡ ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ಏನು ಬಂತು, ಓನ್ಲಿ 1 ಮಾತ್ರ ಇಲ್ಲಿ ಬಂತು. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಅಥವಾ ಇಲ್ಲಿ ಬಿ ಮೈನಸ್ ಎ ಅನ್ನ ಕಂಡುಹಿಡಿ ಅಂದಾಗ, ಸೊ ಇಲ್ಲಿ ಮೊದಲಿಗೆ ಬಿ ಎಲಿಮೆಂಟ್ಸ್ ಬರೆಯೋದು 2 3 4, ನೆಕ್ಸ್ಟ್ ಮೈನಸ್ ಎ ಎಲಿಮೆಂಟ್ಸ್ 1 2 3. ಸೊ ಇಲ್ಲಿ 2 ಅದ, ಸೊ 2 ಬರೆಯೋದಿಲ್ಲ. ನೆಕ್ಸ್ಟ್ 3 ಅದ, 3ನೂ ಬರೆಯೋದಿಲ್ಲ. ನೆಕ್ಸ್ಟ್ ಇಲ್ಲಿ 4 ಅದ, ಬಟ್ ಎದಲ್ಲಿ 4 ಇಲ್ಲ, ಸೊ ಹಾಗಾಗಿ ಇಲ್ಲಿ 4ಅನ್ನು ಬರೀಬೇಕು. ಸೊ ಇಲ್ಲಿ ಬಿ ಮೈನಸ್ ಬಿ ಡಿಫ್ರೆನ್ಸ್ ಎ ಅಂದಾಗ 4 ಆಗುತ್ತೆ, ಎ ಡಿಫ್ರೆನ್ಸ್ ಬಿ ಅಂದಾಗ ಇಲ್ಲಿ 1 ಆಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು ಏನಂದ್ರೆ ಬಿ ಮೈನಸ್ ಬಿ ಡಿಫ್ರೆನ್ಸ್ ಎ ಡಿಫ್ರೆನ್ಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಡಿಫ್ರೆನ್ಸ್ ಎ. ಸೊ ಇಲ್ಲಿ ಇದು ಒಂದಕ್ಕೊಂದು ಏನೈತಿ ಈಕ್ವಲ್ ಆಗಿರೋದಿಲ್ಲ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಇಪ್ಪ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ನಲ್ ಸೆಟ್ ಎ ಆ್ಯಂಡ್ ಬಿ ಆರ್ ಸೇಡ್ ಟು ಬಿ ಎ. ಸೊ ಇಲ್ಲಿ ಇಂಟರ್ಸೆಕ್ಷನ್ ಮಾಡಿದಾಗ ಇವೆರಡು ಏನಾಗಿರ್ಬೇಕು, ನಲ್ ಸೆಟ್ ಬರ್ಬೇಕಂದ್ರೆ ಎರಡು ಡಿಫ್ರೆನ್ಸ್ ಸೆಟ್ ಇರಬೇಕು. ಸೊ ಡಿಫ್ರೆನ್ಸ್ ಅಂದರೆ ಇಲ್ಲಿ ಡಿಸ್ಜಾಯಿಂಟ್ ಸೆಟ್ಸ ಆಗಿರಬೇಕು. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಎ 1 2 3 ಇತ್ತಂದ್ರೆ ಬಿ ಎ ಬಿ ಸಿ ಇರಬೇಕು. ಸೊ ಇವು ಎರಡು ಏನೈತಿ, ಇವುಗಳ ಎರಡು ಇಂಟರ್ಸೆಕ್ಷನ್ ತೊಂದಾಗ ನಮ್ಗೆ ನಲ್ ಸೆಟ್ ಆಗ್ತದೆ. ಸೊ ಇವುಗಳ ಇಂಟರ್ಸೆಕ್ಷನ್ ತೊಂದಾಗ ಇಲ್ಲಿ ನಲ್ ಸೆಟ್ ಆಗ್ತದೆ. ಹಾಗಾಗಿ ಇವೆರಡು ಡಿಸ್ಜಾಯಿಂಟ್ ಸೆಟ್ಸ್ ಇದ್ದು ಅಂದ್ರೆ ಅವುಗಳ ಇಂಟರ್ಸೆಕ್ಷನ್ ಇಲ್ಲಿ ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಂತ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಪ್ಪ ಎ ಈಕ್ವಲ್ ಟು ಎ ಬಿ ಆ್ಯಂಡ್ ಬಿ ಈಕ್ವಲ್ ಟು ಬಿ ಸಿ ದೆನ್ ಎ ಯೂನಿಯನ್ ಬಿ.
ಸೊ ಇಲ್ಲಿ ಎ ಯೂನಿಯನ್ ಬಿ ಕೇಳಿದರು. ಸೊ ಎ ಯೂನಿಯನ್ ಬಿ ಕೇಳಿದಾರೆ ಅಂದ್ರೆ ಎದಾಗಿನೂ ಎಲಿಮೆಂಟ ಬಿದಾಗಿನೂ ಎಲಿಮೆಂಟ ಎರಡೂ ಇದರಲ್ಲಿ ಇರಬೇಕು. ಸೊ ಇಲ್ಲಿ ಎ ಬರ್ತದ, ನೆಕ್ಸ್ಟ್ ಬಿ ಬರ್ತದ, ನೆಕ್ಸ್ಟ್ ಸಿ ಬರ್ತದ. ಸೊ ಇಲ್ಲಿ ಎರಡು ಸೆಟ್ ಒಳಗಿನ ಎಲಿಮೆಂಟ ಇರಬೇಕು. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಅದ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದಾಗ, ಸೊ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದಾಗ ಇಲ್ಲಿ ಏನಾಗುತ್ತೆ, ಸೇಮ್ ಎಲಿಮೆಂಟ್ಸ್ ಮಾತ್ರ ಇಲ್ಲಿ ನೋಡ್ಬೇಕು. ಸೇಮ್ ಎಲಿಮೆಂಟ್ಸ್ ಅವ, ಇಲ್ಲೂ ಬಿ ಅದ, ಇಲ್ಲೂ ಬಿ ಅದ. ಸೊ ಇಲ್ಲಿ ಬಿ ಮಾತ್ರ ಏನಾಗುತ್ತೆ, ಇಂಟರ್ಸೆಕ್ಷನ್ ಆಗುತ್ತೆ. ಯೂನಿಯನ್ ಏನಾಗುತ್ತೆ ಇಲ್ಲಿ ಎ ಬಿ ಸಿ ಆಗುತ್ತೆ. ಇಂಟರ್ಸೆಕ್ಷನ್ ಇಲ್ಲಿ ಬಿ ಮಾತ್ರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಅ ಸೆಟ್ ಈಸ್ ಕಾಲ್ಡ್ ಇನ್ಫೈನೈಟ್ ಇಫ್ ಇಟ್ ಹ್ಯಾಸ್ ಅ. ಸೊ ಇಲ್ಲಿ ಇನ್ಫೈನೈಟ್ ಸೆಟ್ ಇತ್ತಂದ್ರೆ ಅದನ್ನ ಏನಂತಾರಂದ್ರೆ ಇಲ್ಲಿ ನೋ ಲಿಮಿಟ್ ಆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಸೊ ನೋ ಲಿಮಿಟ್ ಆಫ್ ನಂಬರ್ಸ್ ಆಫ್ ಎಲಿಮೆಂಟ್ಸ್ ಇದ್ದಂದ್ರೆ ಅದನ್ನು ಇನ್ಫೈನೈಟ್ ಸೆಟ್ ಅಂತ ಇಲ್ಲಿ ಕರಿಬೋದು. ನೆಕ್ಸ್ಟ್, ದ ಸೆಟ್ ಆಫ್ ಆಲ್ ಲೆಟರ್ಸ್ ಇನ್ ದ ವರ್ಡ್ ಮ್ಯಾಥ್ ಅಂತ ಕೇಳಿದರು. ಸೊ ಇಲ್ಲಿ MATH, ಸೊ ಇದು ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್. ಸೊ ವೆಲ್ ಡಿಫೈನ್ಡ್ ಸೆಟ್ ಅಂದ್ರೆ ಸೊ ಅದೊಂದು ಫೈನೈಟ್ ಸೆಟ್ ಆಗಿರಬೇಕು. ಸೊ ಇಲ್ಲಿ ಸೆಟ್ ಆಫ್ ಅ ನ್ಯಾಚುರಲ್ ನಂಬರ್ಸ್, ಸೊ ಇದು ವೆಲ್ ಡಿಫೈನ್ ಆಗೋದಿಲ್ಲ. ನೆಕ್ಸ್ಟ್ ಸೆಟ್ ಆಫ್ ಅ ಬ್ಯೂಟಿಫುಲ್ ಸಿಟೀಸ್, ಇದು ಕೂಡ ವೆಲ್ ಡಿಫೈನ್ ಆಗೋದಿಲ್ಲ. ನೆಕ್ಸ್ಟ್ ಸೆಟ್ ಆಫ್ ಅ ಇವನ್ ನಂಬರ್ಸ್, ಇವು ಕೂಡ ಆಗೋದಿಲ್ಲ. ನೆಕ್ಸ್ಟ್ ಸೆಟ್ ಆಫ್ ಅ ಓವೆಲ್ಸ್ ಇನ್ ಇಂಗ್ಲೀಷ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್. ಸೊ ಇಲ್ಲಿ ಯಾವ ರೀತಿ ಬರ್ತದೆ ಅಂದ್ರೆ ಇದು ಒಂದು ಸೆಕೆಂಡ್, ಸೆಟ್ ಆಫ್ ಅ ನ್ಯಾಚುರಲ್ ನಂಬರ್ ಅಂದರೆ ಇದು ನಾವು ನ್ಯಾಚುರಲ್ ನಂಬರನ್ನು ಹೇಳ್ಬೋದು ಯಾವ್ಯಾವ ಅನ್ನೋದು. ಸೊ ಹಾಗಾಗಿ ಇದು ಕೂಡ ಏನೈತಿ ವೆಲ್ ಡಿಫೈನ್ಡ್ ಸೆಟ್ ಆಗ್ತದೆ. ನೆಕ್ಸ್ಟ್ ಸೆಟ್ ಆಫ್ ಅ ಬ್ಯೂಟಿಫುಲ್ ಸಿಟೀಸ್ ಅಂದ್ರೆ ಇದಾಗೋದಿಲ್ಲ. ಸೊ ಯಾವ ಬ್ಯೂಟಿಫುಲ್ ಸಿಟೀಸ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅಂಥವಕ್ಕೆ ಏನೈತಿ ಅವಕ್ಕೆ ನಾಟ್ ಅ ವೆಲ್ ಡಿಫೈನ್ಡ್ ಸೆಟ್ ಅಂತ ಇಲ್ಲಿ ನಾವು ಕರಿಬೋದು. ಸೊ ಇಲ್ಲಿ ಸೆಟ್ ಆಫ್ ಅ ಇವನ್ ನಂಬರ್ಸ್ ಅಂದರೆ ಇಲ್ಲಿ ನ್ಯಾಚುರಲ್ ನಂಬರ್ ಅಂದರೆ 1 2 3 ಅಪ್ ಟು ಬರಿಬೋದು. ನೆಕ್ಸ್ಟ್ ಇವನ್ ನಂಬರ್ ಅಂದಾಗ 2 4 6 8 ನೆಕ್ಸ್ಟ್ ಬರಿಬೋದು. ಇಲ್ಲಿ ಓವೆಲ್ಸ್ ಅಂತ ಬರೆದಾಗ ಇಲ್ಲಿ AEIOU ಅಂತ ಇಲ್ಲಿ ಬರಿಬೋದು. ನೆಕ್ಸ್ಟ್ ಇಲ್ಲಿ ಬ್ಯೂಟಿಫುಲ್ ಸಿಟೀಸ್ ಅಂದಾಗ ಸೊ ಇದು ಬರೋದಿಲ್ಲ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿವರ್ಸಲ್ ಸೆಟ್ ಆಫ್ A ಈಕ್ವಲ್ ಟು 1 2 B ಈಕ್ವಲ್ ಟು 2 3. ಸೊ ಇಲ್ಲಿ ಯೂನಿವರ್ಸಲ್ ಸೆಟ್ ಯು ಈಕ್ವಲ್ ಟು ಏನಾಗುತ್ತೆ, ಸೊ ಇವು ಎರಡೂ ಸೆಟ್ಗಳ ಎಲಿಮೆಂಟ ಯೂನಿವರ್ಸಲ್ ಸೆಟ್ದಾಗಿರಬೇಕು. ಇಲ್ಲಿ 1 2 3 ಅಂತ ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ A ಈಕ್ವಲ್ ಟು 1 2 B ಈಕ್ವಲ್ ಟು 2 3. ಸೊ ಇಲ್ಲಿ ಸಿಮೆಟ್ರಿಕ್ ಡಿಫರೆನ್ಸ್ ಏನಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಸಿಮೆಟ್ರಿಕ್ ಡಿಫರೆನ್ಸ್ ಅಂದ್ರೆ ಇಲ್ಲಿ ಸೇಮ್ ಎಲಿಮೆಂಟನ್ನು ಬಿಟ್ಟು ಎರಡೂ ಸೆಟ್ದಲ್ಲಿರುವಂಥ ಎಲಿಮೆಂಟ್ಸ್ ಆಗಿರ್ತವೆ. ಸೊ ಇಲ್ಲಿ ಎ ಸೆಟ್ ಒಳಗೆ 1 2 ಅದ, ಬಿ ಸೆಟ್ ಒಳಗೆ 2 3 ಅದ. ಸೊ ಇಲ್ಲಿ ಇಲ್ಲೂ 2 ಅದ, ಇಲ್ಲೂ 2 ಅದ. ಇವುಗಳನ್ನ ಬಿಟ್ಟು ಯಾವ ಬರ್ತಾವೆ ಅಂದ್ರೆ ಇಲ್ಲಿ 1 3. ಸೊ ಇಲ್ಲಿ 1 ಮತ್ತು 3 ಎಲಿಮೆಂಟ್ಸ್ ಮಾತ್ರ ಬರ್ತಾವೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನೈತಿ ಇವ 20 ಕ್ವಶನ್ಸ ಕಂಪ್ಲೀಟ. ಸೊ ಇವುಗಳ PDF ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಲಾಗಿರ್ತದೆ, ನೀವು ನೋಡ್ಕೋಬೋದು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮೆಂಬರ್ಶಿಪ್ಪನ್ನು ಜಾಯಿನ್ ಮಾಡಬೇಕಂದ್ರೆ ಮೆಸೇಜ್ ಮಾಡಿ ತಿಳ್ಕೊಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ ರೈಟಾ. ಹಾಗೆ ಯಾವ್ಯಾವ PDFಗಳು ದೊರೀತಾವ ಎಲ್ಲವನ್ನು ತಿಳ್ಕೊಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.